ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮ್ಮನ್ನು ಒಂದು ಸುಂದರವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ 1200 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇರುವಂತ ದೇವಸ್ಥಾನ. ಈ ಸ್ಥಳ ಎಲ್ಲಿದೆ ಅಂದ್ರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದಲ್ಲಿ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಇದೆ. ಈ ಒಂದು ಸಣ್ಣ ದೇವಸ್ಥಾನ ಏನಿದೆ ಇದು ಬೆಟ್ಟದ ಮೇಲಿದೆ. ಈ ದೇವಸ್ಥಾನ ನೋಡೋದಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ದೇವಸ್ಥಾನ ಏನಿದೆ ಬೆಂಗಳೂರಿನಿಂದ ಸುಮಾರು 80 ಕಿಲೋಮೀಟರ್ ದೂರ ಇದೆ. ಕಾರು ಮತ್ತೆ ಬೈಕ್ಗಳಲ್ಲಿ ಈ ದೇವಸ್ಥಾನದ ಮೇಲ್ವರೆಗೂ ಬರ್ಬೋದು. ಪಾರ್ಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ಸುತ್ತಲೂ ಜಾಗ ಇದೆ. ನಮಸ್ಕಾರ ಎಲ್ರಿಗೂ. ಇವಾಗ ನಾನು ಬಂದಿರೋಂಥ ಸ್ಥಳ ಬಂದು ಬೆಟ್ಟದ ತಿಮ್ಮಪ್ಪ ಅಂತ. ಇದು ಚನ್ನಪಟ್ಟಣ ಹತ್ರ ಇದೆ. ಬನ್ನಿ ಈ ದೇವಸ್ಥಾನ ನೋಡೋಣ ಹೇಗಿದೆ ಅಂತ. ಇಲ್ಲಿ ಆಚೆ ನೋಡ್ಬೋದು ಬೆಟ್ಟದ ಮೇಲೆ. ಈ ದೇವಸ್ಥಾನ ಬಂದು ಬೆಟ್ಟದ ಮೇಲೆ ಇರೋದ್ರಿಂದ ಸುತ್ತಮುತ್ತ ಎಲ್ಲ ಪ್ರಕೃತಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು ಸುತ್ತ ಇರುವಂತ ಜಾಗ ಎಷ್ಟು ಅಮೋಘವಾಗಿದೆ ಅಂತ. ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ದೇವಸ್ಥಾನದ ಮುಂಭಾಗ ಗರುಡು ಗಂಬ ಇರುವಂತದ್ದು ನೋಡಿ. ಇಲ್ಲಿಂದ ನಾನು ನಿಮ್ಗೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೇರವಾಗಿ ದೇವರ ದರ್ಶನ ಮಾಡಿಸ್ತೀನಿ. ಈ ಒಂದು ದೇವಸ್ಥಾನನ ಕಲ್ಲಿನ ಬಂಡೆಗಳ ಮೇಲೆ ನಿರ್ಮಿಸಿದ್ದಾರೆ. ನಾನೀಗ ನಿಮ್ಗೆ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬೆಟ್ಟದ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಇದ್ದೀರಿ. ಇಲ್ಲಿನ ಅರ್ಚಕರಾದಂಥ ಶ್ರೀನಿವಾಸಯ್ಯರ ಹತ್ರ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಿವೃತ್ತಿ ಅರ್ಚಕ ಶ್ರೀನಿವಾಸಯ್ಯ. ಆದರೆ ಇದು 1600 ವರ್ಷದ ಇತಿಹಾಸ ಇದೆ. ಈ ದೇವರು ಬಂದು ಸಿದ್ದರಾಮೇಶ್ವರನ ಬೆಟ್ಟ, ಆ ಕಡೆ ಬೆಟ್ಟದ ಇದೆಯಲ್ಲ ಅಲ್ಲಿತ್ತು. ಅದು ಸುಮಾರು ಎಷ್ಟೋ ದಿವಸ ಈಶ್ವರ ದೇವರು ವಿಷ್ಣು ದೇವರು ಎರಡೂ ಇತ್ತು. ಎರಡು ದೇವರು ಒಂತಾವಿರಬಾರದು ಅಂದ್ಬಿಟ್ಟು ಆಗಿನ ಕಾಲದ ಋಷಿ ಮುನಿಗಳು ಜಡೇಮಾನ್ ತೊಡೆಯವರು ಅಲ್ಲಿಂದ ಈ ದೇವರನ್ನ ಇಲ್ಲಿ ತಂದು ಸ್ಥಾಪನೆ ಮಾಡಿ ಅಲ್ಲಿಂದ 1600 ವರ್ಷದಿಂದ ಪೂಜೆಗಳು ನಡ್ಕೊಂಡು ಹೋಗ್ತಾ ಇದೆ. ಹಬ್ಬ ವಾರಗಳು ಪ್ರತಿಯೊಂದು ನಡೆಯುತ್ತೆ. ಈ ಗ್ರಾಮದಲ್ಲಿ ಕುಂಬಾರ ಶೆಟ್ಟರು ಅಂತಿದ್ದಾರೆ. ಅವರೊಂದು 70 ಮನೆ ಇದ್ದಾರೆ. ಅವ್ರ ಜಾತ್ರೆಗಳೆಲ್ಲ ಅಂಗಾನ ತಿಂಗಳ ಮೆರವಣಿಗೆಲ್ಲ ಅವ್ರದ್ದೇ. ಇದಲ್ಲದೆ ಈ ದೇವರ ವಂಶಿಕರು ಇಲ್ಲಿ ದೇವರೇಗೌಡ ಅಂತಿದ್ದಾರೆ. ಅವರ ಸಂತತಿಯವರು ಇವತ್ತೊಂದು ದಿವಸ ಈ ದೇವರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವತ್ತಿಂದ ಇವತ್ತಿನವರಿಗೆಲ್ಲ ಆ ಒಂದು ಸಂತತಿಯವರೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪೂಜೆನೂ ಅಷ್ಟೇ, ಇದನ್ನು ಅಷ್ಟೇ. ದೇವರೇಗೌಡ ಅಂತ ಹೇಳಿದ್ನಲ್ಲ ಅವರು ಅಷ್ಟೇ. ಚನ್ನಪಟ್ಟಣದಿಂದ 11 ಕಿಲೋಮೀಟರ್. ಬಸ್ ಎಲ್ಲ ಇದೆಯಾ? ಬಸ್ಸಿನ ಸೌಕರ್ಯ ಇದೆ ಸರ್. ಬಸ್ ಮೇಲೆ ಬರಬೇಕಾದ್ರೆ ರಸ್ತೆ ಸೌಕರ್ಯನೂ ಇದೆ. ಅದೊಂದು 40 ವರ್ಷ ಆಯಿತು ರಸ್ತೆ ಆಗಿ, ಅದು ಮುಂಚೆ ಇರಲಿಲ್ಲ. ಇದು ದೇವಸ್ಥಾನ ಮಾತ್ರ ಅಮೇಝಿಂಗ್ ಆಗಿದೆ, ನೋಡ್ಬೋದು. ಬಂದರೆ ಮನಸ್ಸಿಗೆ ಹಾಗೆ ತುಂಬ ಖುಷಿ ಆಗುತ್ತೆ, ನೋಡ್ಬೋದು ಹೇಗಿದೆ ಅಂತ. ಆಂಜನೇಯ ಸ್ವಾಮಿಯವರ ವಿಗ್ರಹ ಇದೆ, ನೋಡ್ಬೋದು. ಈ ಒಂದು ದೇವಸ್ಥಾನ 1200 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇರುವಂತಹ ದೇವಸ್ಥಾನ. ಹಾಗೆ ಈ ದೇವಸ್ಥಾನದ ಹೊರಗಡೆ ಬಂದ್ರೆ ಪ್ರಕೃತಿಯ ಸೊಬಗನ್ನು ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ನೋಡಿ ಎಷ್ಟು ಅಮೇಝಿಂಗ್ ಆಗಿದೆ. ಸುತ್ತ ಗುಡ್ಡ, ಸುತ್ತ ಪ್ರಕೃತಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೊಂದು ಕಲ್ಯಾಣಿ ಇರೋ ಥರ ಇದೆ, ಬನ್ನಿ ನೋಡೋಣ. ಈ ಕಲ್ಯಾಣಿ ಪಕ್ಕದಲ್ಲಿ ಒಂದು ಬೇವಿನ ಮರ, ಅರ್ಲಿ ಮರ ತರ ಇದೆ. ಎಷ್ಟು ದೊಡ್ಡದಾಗಿದೆ ನೋಡಿ.
ಇಲ್ಲಿ ಕಾಣಿಸ್ತಿರೋದು ರಾಮಾನುಜಾಚಾರ್ಯರ ಒಂದು ಅದ್ಭುತವಾದ ವಿಗ್ರಹ ನೋಡಿ, ಎಷ್ಟು ಅದ್ಭುತವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸಬರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.